ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಲಕ್ಷ್ಮಿ ಕ್ರಿಯೇಷನ್ಸ್. ಪ್ಲೀಸ್ ವಿಡಿಯೋಸ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ಉಪ್ಪು ಮತ್ತು ಅರಿಶಿಣವನ್ನು ಅಡುಗೆ ಮನೆಯ ಈ ಒಂದು ದಿಕ್ಕಿನಲ್ಲಿಟ್ಟರೆ ಬಡವರು ಕೂಡ ಶ್ರೀಮಂತರಾಗ್ತಾರಂತ ತಿಳ್ಕೊಳ್ಳೋಣ. ಯಾವ ರೀತಿ ಶ್ರೀಮಂತರಾಗ್ಬೋದು, ಯಾವ ರೀತಿ ಲಕ್ಷ್ಮಿನ ಒಲಿಸ್ಕೊಳ್ಬೋದು ಅಂತ ನೋಡೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅಡುಗೆ ಮನೆಯಲ್ಲಿರುವ ವಸ್ತುಗಳನ್ನು, ಹಾಗೆಯೇ ಮನೆಯಲ್ಲಿ ಎಲ್ಲ ವಸ್ತುಗಳನ್ನು ವಾಸ್ತು ಪ್ರಕಾರ ಇಟ್ಕೊಳ್ಳೋದು ತುಂಬ ಮುಖ್ಯ. ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಹೋಗಲು, ಮನೆಯಲ್ಲಿ ಶಾಂತಿ, ನೆಮ್ಮದಿ ಹಾಗೂ ಸಂತೋಷ ನೆಲೆಸಲು ಮನೆಯಲ್ಲಿರುವ ವಸ್ತುಗಳು ವಾಸ್ತು ಪ್ರಕಾರ ಇದ್ದರೆ ಖಂಡಿತವಾಗಿಯೂ ಮನೆಯ ಉದ್ಧಾರ ಆಗ್ತದೆ. ಹಾಗೆಯೇ ತಾಯಿ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಲ್ತಾಳೆ. ಆ ಕಾರಣದಿಂದ ಪ್ರತಿಯೊಬ್ಬರೂ ಕೂಡ ಮೂಲೆಯಲ್ಲೂ ಕೆಲವೊಂದು ವಸ್ತುಗಳನ್ನು ಮನೆ ವಾಸ್ತು ಪ್ರಕಾರ ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಆದರೆ ನಾನೀಗ ಇಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವುದೇನೆಂದರೆ, ತುಂಬಾ ಮುಖ್ಯವಾದ ವಿಷಯ ಅಂದರೆ ತಾಯಿ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವ ಕಲ್ಲುಪ್ಪು ಮತ್ತು ಅರಿಶಿಣದ ಬಗ್ಗೆ. ಈ ಎರಡು ವಸ್ತುಗಳು ಅಡುಗೆ ಮನೆಯ ಸ್ವತ್ತು. ಅಡುಗೆ ಮನೆಯಲ್ಲಿ ಈ ಎರಡು ವಸ್ತುಗಳು ಇಲ್ಲವಾದರೆ ತಾಯಿ ಮಹಾಲಕ್ಷ್ಮಿ ಖಂಡಿತವಾಗಿಯೂ ನಿಲ್ಲೋಲ್ಲ. ಸೊ ಯಾವ ಕಾರಣದಿಂದ ಅಂತ ನೋಡುವ. ಅಡುಗೆ ಮನೆಯಲ್ಲಿ ಬಹಳ ಮುಖ್ಯವಾದ ವಸ್ತು ಅರಿಶಿಣ ಮತ್ತು ಕಲ್ಲುಪ್ಪು ಇರಲೇಬೇಕು. ಹಾಗೆಯೇ ಮನೆಯ ಉದ್ಧಾರಕ್ಕೆ ಕಲ್ಲು ಮತ್ತು ಅರಿಶಿಣ ಮತ್ತು ಉಪ್ಪಿನಿಂದ ಖಂಡಿತವಾಗಲೂ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಕಾರಣ ಆಗ್ತದೆ. ಆದ ಕಾರಣ ಪ್ರತಿಯೊಬ್ಬರು ತಮ್ಮ ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಪೂರ್ತಿಯಾಗಿ ಖಾಲಿಯಾಗದಂತೆ ಎಚ್ಚರ ವಹಿಸೋದು ತುಂಬಾ ಮುಖ್ಯ. ಪೂರ್ತಿ ಖಾಲಿಯಾಗುವ ಮೊದಲೇ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ತಂದು ಇಟ್ಟರೆ ಅದು ಹಾಳಾಗೋದಿಲ್ಲ. ಸೊ ಆದ ಕಾರಣ ಮನೆಯಲ್ಲಿ ಕಲ್ಲುಪ್ಪು ಮತ್ತು ಅರಿಶಿಣ ಸ್ವಲ್ಪ ಇದೆ ಅಂತಂದರೆ ಪೂರ್ತಿ ಖಾಲಿಯಾಗೋದ್ರೊಳಗೇ ತಂದಿಟ್ಕೋಬೇಕು. ಪೂರ್ತಿ ಖಾಲಿ ಆಯಿತು ಅಂತ ಕೂಡ ಹೇಳಬಾರ್ದು. ಅರಿಶಿಣ ಮತ್ತು ಕಲ್ಲುಪ್ಪು ಮನೆಯಲ್ಲಿ ಪೂರ್ತಿ ಖಾಲಿಯಾಗಿದೆ ಅಂತ ಕೂಡ ಹೇಳಬಾರ್ದು. ಅಡುಗೆ ಮನೆಯಲ್ಲಿ ಇದನ್ನು ಖಂಡಿತವಾಗಲೂ ತಪ್ಪಿಸಲೇಬಾರ್ದು. ಈ ಥರ ಮಾಡೋದ್ರಿಂದ ತಾಯಿ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗೋದಿಲ್ಲ. ಅಷ್ಟೇ ಅಲ್ಲ, ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಅಡುಗೆ ಮನೆಯಲ್ಲಿ ಯಾವ ಜಾಗದಲ್ಲಿ ಇಡುತ್ತೇವೋ ಅಥವಾ ಯಾವ ದಿಕ್ಕಿನಲ್ಲಿ ಇಡುತ್ತೇವೋ ಅದು ಕೂಡ ವಾಸ್ತು ಪ್ರಕಾರ ಬಹಳ ಮುಖ್ಯವಾಗಿದೆ. ಅಡುಗೆ ಮನೆಯಲ್ಲಿ ವಾಸ್ತು ಪ್ರಕಾರ ಈ ಎರಡು ವಸ್ತುಗಳನ್ನು ಇಡೋದ್ರಿಂದ ಬಡವರು ಕೂಡ ಶ್ರೀಮಂತರಾಗ್ತಾರೆ. ತಾಯಿ ಮಹಾಲಕ್ಷ್ಮಿ ಕೃಪೆ ನಿಮ್ಮ ಮೇಲೆ ಇರುತ್ತೆ. ಹಾಗಾದರೆ ಎರಡು ವಸ್ತು ಯಾವ ದಿಕ್ಕಿನಲ್ಲಿ ಇಡಬೇಕಂದ್ರೆ, ಕಲ್ಲುಪ್ಪು ಮತ್ತು ಅರಿಶಿಣ ದಿಕ್ಕಿನಲ್ಲಿ ಇಡೋದ್ರಿಂದ ಮುಖ್ಯವಾಗಿ ಯಾವ ವಾಸ್ತು ಪ್ರಕಾರ ಮನೆಯಲ್ಲಿ ಅರಿಶಿಣವನ್ನು ಖಾಲಿಯಾಗದಾಗೆ ನೋಡ್ಕೊಳ್ಳೋದು ತುಂಬಾ ಮುಖ್ಯ. ಆದ ಕಾರಣ ಅರಿಶಿಣವನ್ನು, ಉಪ್ಪನ್ನು ಪೂರ್ವ ದಿಕ್ಕಿನಲ್ಲಿಡೋದ್ರಿಂದ ಮಹಾಲಕ್ಷ್ಮಿ ಖಂಡಿತವಾಗಲೂ ನೆಲೆಸ್ತಾಳೆ. ಸ್ವಚ್ಛತೆ ಮನೆಯಲ್ಲಿ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ಖಂಡಿತವಾಗಲೂ ನೆಲೆಸ್ತಾಳೆ. ಮನೆಯ ವಾಸ್ತು ಪ್ರಕಾರ ಮನೆಯಲ್ಲಿ ಈ ಎರಡು ವಸ್ತುವನ್ನು ಇಟ್ಕೊಳ್ಳೋದು ತುಂಬಾ ಮುಖ್ಯ. ಹಾಗೆಯೇ ನೀವು ಮನೆಯ ಶುಚಿತ್ವವನ್ನು ಕಾಪಾಡಲು ಅಂದರೆ ಮನೆಯಲ್ಲಿ ಪ್ರತಿದಿನ ನಾವು ನೆಲವನ್ನು ಒರೆಸ್ತೀವಿ. ಸೊ ನೆಲವನ್ನು ಒರೆಸುವಾಗ ಒಂದು ಚಿಟಿಕೆ ಕಲ್ಲುಪ್ಪು ಮತ್ತು ಸ್ವಲ್ಪ ಅರಿಶಿಣವನ್ನು ಹಾಕಿ, ಹಾಗೆಯೇ ಅದ್ರ ಜೊತೆಗೆ ಗಂಜಲವನ್ನು ಹಾಕಿ ಒರೆಸೋದ್ರಿಂದ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗ್ತದೆ. ಮನೆಯಲ್ಲಿ ಯಾವುದೇ ಕೆಟ್ಟ ದೃಷ್ಟಿ ಹಾಗೂ ನಕಾರಾತ್ಮಕ ದೃಷ್ಟಿ ಮನೆಗೆ ತಾಗೋದಿಲ್ಲ. ಹಾಗೆಯೇ ಅಡುಗೆ ಮನೆಯಲ್ಲಿ ಮನೆಯಲ್ಲಿ ಶುಚಿ ಮಾಡಲು ಕೂಡ ಕಲ್ಲುಪ್ಪು ಮತ್ತು ಅರಿಶಿಣ ಪ್ರಮುಖ ಪಾತ್ರ ವಹಿಸ್ತದೆ. ಹಾಗೆಯೇ ಅಡುಗೆ ಮನೆಯ ರುಚಿಯಲ್ಲೂ ಭೋಜನಕ್ಕೂ ಕೂಡ ನಾವು ಉಪ್ಪು ಮತ್ತು ಅರಿಶಿಣವನ್ನು ಉಪಯೋಗಿಸ್ತೇವೆ. ಎಲ್ಲ ರೀತಿಯಲ್ಲೂ ಕಲ್ಲುಪ್ಪು ಮತ್ತು ಅರಿಶಿಣ ನಮಗೆ ತುಂಬಾ ಪ್ರಾಮುಖ್ಯವಾಗಿ ಇದೆ. ಹಾಗೆಯೇ ಈ ಉಪ್ಪನ್ನು ನಾವು ಅಡುಗೆ ಮನೆಯಲ್ಲಿ ಆಗ್ನೇಯ ಮೂಲೆಯಲ್ಲೂ ಕೂಡ ಇಡೋದು ತುಂಬಾ ಉತ್ತಮ. ಪಶ್ಚಿಮ ಮತ್ತು ದಕ್ಷಿಣ
ಮೂಲೆಯಲ್ಲಿರುವ ಮೂಲೆಯಲ್ಲಿ ಆಗ್ನೇಯ ಮೂಲೆಯಲ್ಲಿ ಇಡೋದು ತುಂಬಾ ಮನೆಯಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ಬರದಂತೆ ಈ ಉಪ್ಪು ನೋಡ್ಕೊಳ್ತದೆ. ವಾಸ್ತು ಪ್ರಕಾರ ಉಪ್ಪು ನಮ್ಮ ಯಾವುದೇ ರೀತಿಯ ಆಯಾಸ ಇದನ್ನೆಲ್ಲ ದೂರ ಮಾಡ್ತದೆ. ಮನೆಯಲ್ಲಿ ರಾಹು ಕೇತು ತಗಲಿರುವ ಅಶುಭ ಫಲವನ್ನು ಉಪ್ಪು ಶಮನ ಮಾಡುತ್ತದೆ ಅಂತ ಹೇಳ್ತಾರೆ. ಹಿಂದೂ ಸಂಪ್ರದಾಯದಲ್ಲಿ ಉಪ್ಪನ್ನು ಮಹಾಲಕ್ಷ್ಮಿಗೆ ಹೋಲಿಸೋದ್ರಿಂದ, ಮಹಾಲಕ್ಷ್ಮಿ ಸಮುದ್ರದಲ್ಲಿ ಹುಟ್ಟಿದವಳಾದ್ದರಿಂದ ಆಕೆಗೆ ಉಪ್ಪು ತುಂಬಾ ಮುಖ್ಯ. ಉಪ್ಪಿನ ದೀಪವನ್ನು ಕೂಡ ಮನೆಯಲ್ಲಿ ಲಕ್ಷ್ಮೀ ವಾರದಂದು ಹಚ್ತಾರೆ. ಸೊ ಅದರಿಂದ ಕೂಡ ಲಕ್ಷ್ಮಿ ನಮಗೆ ಪ್ರಾಪ್ತಿ ಆಗ್ತಾಳೆ, ಅಂದರೆ ಕೃಪೆಯನ್ನು ನೀಡ್ತಾಳೆ. ನಮ್ಮ ಮನೆಯಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆ ಕೂಡ ಸುಳಿಯೋದಿಲ್ಲ. ಹಾಗೆಯೇ ಅರಿಶಿಣಕ್ಕೂ ಕೂಡ ತುಂಬಾ ಸಂಪ್ರದಾಯದಲ್ಲಿ ಪ್ರಾಮುಖ್ಯತೆ ಇದೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅರಿಶಿಣವನ್ನು ಮುತ್ತೈದರು ಹಣೆಗೆ, ಗಲ್ಲಕ್ಕೆ, ಕೆನ್ನೆಗೆಲ್ಲ ಹಚ್ಕೊತಾರೆ. ಸೊ ಇದು ಕೂಡ ತುಂಬಾ ಒಳ್ಳೆಯ ವಸ್ತು. ಅರಿಶಿಣ ಇಲ್ಲದಿದ್ದರೂ ಕೂಡ ಮನೆಯಲ್ಲಿ ಲಕ್ಷ್ಮಿ ನಿಲ್ಲೋದಿಲ್ಲ. ಸೊ ಅದಕ್ಕೆ ಅರಿಶಿಣವು ಕೂಡ ಖಾಲಿಯಾಗದಂತೆ ನೋಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಅರಿಶಿಣವನ್ನು ಕೂಡ ಅದೇ ದಿಕ್ಕಿನಲ್ಲಿ, ಅದೇ ಮೂಲೆಯಲ್ಲಿ ಇಡೋದ್ರಿಂದ ಲಕ್ಷ್ಮೀ ಕೃಪೆಗೆ ನಾವು ಪಾತ್ರರಾಗಬಹುದು. ಸೊ ಅರಿಶಿಣ ಅಡುಗೆಗೆ ಮಾತ್ರ ಅಲ್ಲದೆ ನಕಾರಾತ್ಮಕ ಶಕ್ತಿಯನ್ನು ಕೂಡ ಹೊಡೆದೊಡಿಸ್ತದೆ. ಶೀಘ್ರ ವಿವಾಹ ಕೂಡಿ ಬರಲು ಕೂಡ ಸಹಾಯ ಮಾಡುತ್ತದೆ. ಹಾಗೆಯೇ ಪ್ರಮುಖವಾಗಿ ಗ್ರಹಗಳಿಂದ ಬರುವ ತೊಂದರೆಗಳನ್ನು ಕೂಡ ಪರಿಹಾರ ಮಾಡಲಿಕ್ಕೆ ಅರಿಶಿಣ ಅದ್ಭುತ ವಸ್ತುವಾಗಿದೆ. ಅದಲ್ಲದೆ ಸೌಂದರ್ಯವರ್ಧಕವಾಗಿಯೂ ಕೂಡ ಬಳಸಲಾಗ್ತದೆ. ಅರಿಶಿಣವನ್ನು ನಾವು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ನಮ್ಮ ಮುಖದ ಸೌಂದರ್ಯ ಕೂಡ ಹೆಚ್ಚಾಗ್ತದೆ. ಎಲ್ಲ ಕಡೆ ಬಳಸುವ ವಸ್ತು ಅರಿಶಿಣ ಮತ್ತು ಕಲ್ಲುಪ್ಪಾಗಿದೆ. ಈ ಅರಿಶಿಣಕ್ಕೆ ಗುರುಗ್ರಹದ ಜೊತೆ ಸಂಬಂಧವಿದೆ. ನಿಮ್ಮ ಅರಿಶಿಣ ಖಾಲಿಯಾದರೆ, ಅಡುಗೆ ಮನೆಯಲ್ಲಿ ಅರಿಶಿಣ ಖಾಲಿಯಾದರೆ ಅದನ್ನು ಗುರು ದೋಷ ಅಂತ ಹೇಳ್ತಾರೆ. ಗುರುವಿನ ದೋಷದಿಂದ ನಮಗೆ ಅನೇಕ ಹಣದ ಕೊರತೆ, ವೃತ್ತಿಯಲ್ಲಿ ಹಿನ್ನಡೆ ಕೂಡ ಆಗ್ತದೆ. ಆದ ಕಾರಣ ಅರಿಶಿಣ ಖಾಲಿಯಾಗುವ ಮೊದಲೇ ತಂದು ಶೇಖರಿಸಿಡಬೇಕು, ಖಾಲಿಯಾಗದಂತೆ ನೋಡ್ಕೊಳ್ಬೇಕು. ಮತ್ತೇನೆಂದರೆ ಅರಿಶಿಣವನ್ನು ಯಾರು ಕೇಳಿದರೂ ಕೊಡಬಾರದು, ಯಾರಿಂದಲೂ ಕೇಳಲೂಬಾರದು. ನಾವು ಅರಿಶಿಣವನ್ನು ಯಾರಿಂದ ತಗೊಳ್ಳಬಾರ್ದು, ನಾವು ಕೂಡ ಕೊಡಬಾರ್ದು. ಈ ಅರಿಶಿಣ ಗುರುಗ್ರಹಕ್ಕೆ ಸಂಬಂಧ ಆಗಿದ್ರೆ ನಮಗೆ ಗುರುಬಲ ಕಡಿಮೆ ಆಗ್ತದೆ. ನಾವು ಬೇರೆಯವರಿಗೆ ಕೊಟ್ಟರೆ ನಮ್ಮಲ್ಲಿರೋ ಗುರುಬಲ ಕಡಿಮೆ ಆಗ್ತದೆ. ಉಪ್ಪು ಮತ್ತು ಅರಿಶಿಣವನ್ನು ಒಟ್ಟಿಗೆ ಇಡಬಾರ್ದು. ಒಟ್ಟಿಗೆ ಇಟ್ಟರೆ ದರಿದ್ರ ಲಕ್ಷ್ಮಿ ಮನೆಯಲ್ಲಿ ನೆಲೆಸ್ತಾಳೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಆದ ಕಾರಣ ಉಪ್ಪು ಮತ್ತು ಅರಿಶಿಣ ಯಾವತ್ತೂ ಖಾಲಿಯಾಗದಂತೆ ನೋಡ್ಕೊಳ್ಳಿ. ಉಪ್ಪು ಮತ್ತು ಅರಿಶಿಣವನ್ನು ಯಾವತ್ತೂ ಕೂಡ ಒಟ್ಟಿಗೆ ಇಟ್ಟು ತಪ್ಪನ್ನು ಮಾಡಬೇಡಿ. ಯಾಕಂದರೆ ದರಿದ್ರ ಲಕ್ಷ್ಮಿ ಮನೆಯಲ್ಲಿ ನೆಲೆಸ್ತಾಳೆ ಅಂತ ಉಪ್ಪು ಮತ್ತು ಅರಿಶಿಣವನ್ನು ಒಂದೇ ಕಡೆಯಲ್ಲಿ ಇರಬಾರ್ದು ಅಂತ ಕೂಡ ಹೇಳ್ತಾರೆ. ಸೊ ಹಾಗೆಯೇ ಉಪ್ಪು ಮತ್ತು ಅರಿಶಿಣದಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ತಿಳ್ಕೊಂಡ್ರಿ. ಹಾಗೆಯೇ ಹಣದ ಕೊರತೆ ದೂರವಾಗಲು ಕೂಡ ಉಪ್ಪು ಮತ್ತು ಅರಿಶಿಣ ನಮಗೆ ಹೇಗೆ ಪ್ರಾಮುಖ್ಯತೆಯನ್ನು ಕೊಡ್ತದೆ ಅಂತ ಕೂಡ ತಿಳ್ಕೊಂಡ್ರಿ. ಸೊ ಆದ ಕಾರಣ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಉಪ್ಪು ಹಾಗೂ ಅರಿಶಿಣ ಖಾಲಿಯಾಗದಂತೆ ಮನೆಯಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸಿದೆ. ಶುಭ ದಿನ.